V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಇಂದು ಜಗತ್ತಿನಲ್ಲಿ ಕಾರಣವಿಲ್ಲದೇ ಕತೆಗಳು ನಡೀತಾ ಇರ್ತವೆ. ಅದರ ಜೊತೆಗೆ ವ್ಯಥೆಗಳು ಬೆರೆತಿರ್ತವೆ. ನಿನ್ನೆ ಪೂಂಚ್ ಬಳಿಯಲ್ಲಿ ಭಾರತೀಯ ಸೇನಾ ವಾಹನವನ್ನು ಆಳದ ಕಮರಿಗೆ ಬಿದ್ದಿದೆ. ಈ ವಾಹನದಲ್ಲಿದ್ದಂಥ 6 ಮಂದಿ ಸೈನಿಕರಲ್ಲಿ 5 ಸಾವು ಕಂಡಿದ್ದಾರೆ ಮತ್ತು ಒಬ್ಬರು ಗಾಯಗೊಂಡಿದ್ದಾರೆ. ಸತ್ತಂಥ 5 ಜನ ಸೈನಿಕರಲ್ಲಿ 3 ಮಂದಿ ಭಾರತೀಯರು ಮತ್ತು ಒಬ್ಬರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರು. ದಯಾನಂದ್, ಅನೂಪ್ ಮತ್ತು ಮಹೇಶ್ 3 ಜನ ಕರ್ನಾಟಕದಿಂದ ಇರುವವರು. ಸತ್ತ 5 ಮಂದಿ ಸೈನಿಕರಲ್ಲಿ 3 ಕರ್ನಾಟಕದವರು. ಅದರಲ್ಲಿ ಅನೂಪ್ ಎನ್ನುವರು ಉಡುಪಿ ಜಿಲ್ಲೆಯ ಕುಂದಾಪುರದ ಬಳಿಯ ಬೀಜಾಡಿಯವರು. ಹಾಗಾಗಿ ಈ ಸೈನಿಕರ ಸಾವು ಕರ್ನಾಟಕಕ್ಕೂ ದೊಡ್ಡ ದುಃಖಕರ ಸಂಗತಿಯಾಗಿದೆ. ಈಗ ಚಳಿಗಾಲವಾಗಿದ್ದು ಮಂಜು ಬೀಳುತ್ತಿರುವಂಥ ಕಾಲದಲ್ಲಿ ಗಡಿ ರಕ್ಷಣೆ ಅನ್ನುವಂಥದ್ದು ಭಾಳ ಜವಾಬ್ದಾರಿಯುತವಾದುದು ಮಾತ್ರವಲ್ಲ, ಭಾಳ ಅಪಾಯಕಾರಿಯಾದುದು ಕೂಡ ಆಗಿದೆ. ಆದರೂ ಕೂಡ ಸೈನಿಕರು ಅಲ್ಲಿ ಕಾವಲು ಮಾಡ್ತಾ ಇರ್ತಾರೆ. ಈ ಮಂಜು, ಚಳಿಗಾಲದ ಮಂಜು ಬೀಳುವಿಕೆ ಎಷ್ಟು ಅಪಾಯಕಾರಿ ಅಂತ ಹೇಳಿದರೆ, ಈಗ ಶಿಮ್ಲಾ ಮತ್ತು ಮನಾಲಿಯಲ್ಲಿ ಎಷ್ಟರ ಮಟ್ಟಿಗೆ ಮಂಜು ಬಿದ್ದಿದೆ ಅಂತ ಹೇಳಿದರೆ, ಮಂಜಿನಡಿಗೆ ಸಿಲುಕಿ 4 ಜನರು ಸತ್ತಿದ್ದಾರೆ ಮತ್ತು ಹಲವರು ಗಾಯಗೊಂಡಿದ್ದಾರೆ ಮತ್ತು ಹಲವರು ಕಾಣೆಯಾಗಿದ್ದಾರೆ. ಹಾಗಾಗಿ ಚಳಿಗಾಲ ತುಂಬ ವ್ಯತಿರಿಕ್ತವಾಗಿ ಭಾರತದ ಬಡಗಣ ಗಡಿಯಲ್ಲಿ ಹಿಮಾಲಯದ ಅಡಿಯಲ್ಲಿ ನಡೀತಾ ಇದೆ. ಅದರ ನಡುವೆ ಕ್ರಿಸ್ಮಸ್ ಬಂದಿದ್ದು ಸಾಂತಾ ಕ್ಲಾಸ್ ಎಲ್ಲ ಕಡೆ ಕಂಡು ಬರ್ತಾ ಇದ್ದಾರೆ. ಒಂದು ಕಾಲ್ಪನಿಕ ಅಜ್ಜನ ಪಾತ್ರ. ಈ ಕಾಲ್ಪನಿಕ ಅಜ್ಜನ ಪಾತ್ರದಲ್ಲಿ ನಿನ್ನೆ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರು ಕೂಡ ಸಾಂತಾ ಕ್ಲಾಸ್ ವೇಷ ಹಾಕಿಕೊಂಡು ದಿಲ್ಲಿಯಲ್ಲಿ ಒಂದು ಸುತ್ತು ಹೊಡೆದಿದ್ದರು. ದಿಲ್ಲಿಯಲ್ಲಿ ಇವಾಗಲೇ ಗೊತ್ತಿದೆ, ಸಂಜೀವಿನಿ, ಉಚಿತ ವಿದ್ಯುತ್, ಉಚಿತ ಬಸ್ ಪ್ರಯಾಣ ಹಾಗೂ ಮಹಿಳಾ ಸಮ್ಮಾನ್ ಇವೆಲ್ಲ 4-6 ಉಚಿತಗಳು ದಿಲ್ಲಿಯಲ್ಲಿ ಇವೆ. ಆ ಸಂಜೀವಿನಿ ಮತ್ತು ಮಹಿಳಾ ಸಮ್ಮಾನ್ ಅನ್ನುವಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಉಚಿತಗಳು. ಇದರ ವಿರುದ್ಧ ಕೆಲವು ಕಿತಾಪತಿಗಳು ನಡೆದಿವೆ. ಅದಕ್ಕಿಂತ ಮುಖ್ಯವಾಗಿ ಮಹಿಳಾ ಸಮ್ಮಾನ್ನಲ್ಲಿ ಪ್ರತಿ ಮಹಿಳೆಗೆ 1,000 ರೂಪಾಯಿ ಕೊಡಲಾಗುತ್ತಿತ್ತು. ಇನ್ನು ಫೆಬ್ರವರಿಯಲ್ಲಿ ನಡೆಯುವ ಚುನಾವಣೆಯಲ್ಲಿ ಗೆದ್ದರೆ 2,100 ರೂಪಾಯಿ ಕೊಡುವುದಾಗಿ ಅರವಿಂದ ಕೇಜ್ರಿವಾಲ್ ಘೋಷಿಸಿದರು. ಅದು ನಮ್ಮ ಕಾಪಿ ಎನ್ನುವಂಥದ್ದು BJP ಆಪಾದನೆ. BJPಯೇ ಕಾಪಿ ಚೀಟು. ಯಾಕಂತೇಳಿದರೆ ಉಚಿತಗಳನ್ನು BJP ಎಲ್ಲೂ ಕೊಟ್ಟಿಲ್ಲ. ಮೊದಲು ಕೊಟ್ಟದ್ದೇ ಅರವಿಂದ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ, ಎರಡನೇದಾಗಿ ತಮಿಳುನಾಡಿನ DMK ಪಕ್ಷ, ಅನಂತರ ಕರ್ನಾಟಕದಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಉಚಿತಗಳನ್ನು ಕೊಟ್ಟಿದೆ. ಅದನ್ನು ಕಾಪಿ ಚೀಟ್ ಮಾಡಿಬಿಟ್ಟು BJP ಇವಾಗ ಆಮ್ ಆದ್ಮಿ ಪಕ್ಷಕ್ಕೆ ನಿಮ್ಮದು 2,100 ರೂಪಾಯಿ ಕಾಪಿ ಚೀಟ್ ಇರ್ಬೋದು. ಆದರೆ 2,100 ರೂಪಾಯಿ ಕೂಡ ಕರ್ನಾಟಕದ 2,000ಕ್ಕೆ 100 ರೂಪಾಯಿ ಸೇರಿಸಿ BJP ಮಾಡಿರೋ ಕಾಪಿ ಚೀಟ್ ಆಗಿದೆ ಅದು. ಹಾಗಾಗಿ ಈ ಕಾಪಿ ಚೀಟ್ ಜಗಳ ಅನ್ನುವಂಥದ್ದು ಒಂದು ರೀತಿಯ ಟಾಮ್ ಆ್ಯಂಡ್ ಜೆರ್ರಿ, ಇಲಿ ಮತ್ತು ಬೆಕ್ಕುಗಳ ಓಡಾಟದಂತಿದೆ. ಅದೇನಾದರೂ ಇರಲಿ, ಈ ಜಗಳದ ನಡುವೆ ಇನ್ನೊಂದು ವಿಷಯ ಕೂಡ, ನಾಚಿಕೆಗೇಡಿನ ವಿಷಯ ಕೂಡ ನಡೆದಿದೆ. ನಾಚಿಕೆಗೇಡಿನ ವಿಷಯ ಏನಪ್ಪ ಅಂತೇಳಿದರೆ, ಇತಿಹಾಸವನ್ನು ಸುಳ್ಳು ಮಾಡುವಂಥದ್ದು. ಇತಿಹಾಸವನ್ನು ಸುಳ್ಳು ಮಾಡುವಂಥದ್ದು ಮೊದಲಿಂದ ನಡೀತಾನೇ ಇದೆ. ಎಷ್ಟರ ಮಟ್ಟಿಗೆ ನಡೀತದೆ ಅಂತೇಳಿದ್ರೆ, 30 ವರ್ಷದ ಹಿಂದೆ ಇರೋದನ್ನು ಕೂಡ ಸುಳ್ಳು ಮಾಡ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯವರು ಭಾರತದಲ್ಲೇ ಮೊದಲ ಬಾರಿಗೆ ಶಾಹು ಮಹಾರಾಜರು, ಎರಡನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಮೀಸಲಾತಿಯನ್ನು ನೀಡಿದವರು ಇಂಡಿಯಾದಲ್ಲಿ. ಹಾಗೂ ನಾಲ್ವಡಿ ಕೃಷ್ಣರಾಜರು 16 ಸಾಧನೆಗಳನ್ನು ಮಾಡಿದ್ದಾರೆ. ಆ ಎಲ್ಲ ಸಾಧನೆಗಳು ಮಾಡಿದ್ದು ವಿಶ್ವೇಶ್ವರಯ್ಯ ಅಂತೇಳಿಬಿಟ್ಟು ಬೋಂಗು ಬಿಟ್ಟಿದ್ದು ನಮ್ಮ ಮುಂದೆ ಇದೆ. ಇವೆಲ್ಲ ಒಂದು 50 ವರ್ಷದ ಈಚೆಗೆ ಬರೆದಂಥ ಸುಳ್ಳುಗಳು. ಈಗ 30 ವರ್ಷಕ್ಕೂ ಒಂದು ಸುಳ್ಳು ಬರೀತಾರೆ ಅಂತ ಗೊತ್ತಾಗಿದೆ. 30 ವರ್ಷನೂ ಇಲ್ಲ, 25 ವರ್ಷಕ್ಕೆ ಒಂದು ಸುಳ್ಳು. ಏನದು ಸುಳ್ಳು? ವಾಜಪೇಯಿಯವರು BJPಯಿಂದ ಮೊದಲ ಪ್ರಧಾನಿಯಾದವರು. ಮೋದಿಯವರಿಗಿಂತ ಸ್ವಲ್ಪ ಉತ್ತಮ ಆಡಳಿತವನ್ನೇ ನೀಡಿದ್ರು ಅಂತ ಹೇಳ್ಬೋದು. ಆದರೆ ಅವ್ರ ಬಗೆಗೂ ಸುಳ್ಳು ಹೇಳೋದಕ್ಕೇನು ನಮ್ಮ ಜನರಿಗೆ ಯಾವುದೇ ಹೇಸಿಗೆ ಏನಿಲ್ಲ. ಯಾಕಂದರೆ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದ 1974ರಲ್ಲಿ
ಶಕ್ತಿ ಎನ್ನುವಂಥ ಹೆಸರಿನಲ್ಲಿ ಪರಮಾಣು ಸ್ಫೋಟವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಥಾರ್ ಮರುಭೂಮಿಯ ಮರಳಿನಡಿಯಲ್ಲಿ ಶಕ್ತಿ ಸ್ಫೋಟವನ್ನು ನಡೆಸಿದರು. ವಾಜಪೇಯಿಯವರು ಪ್ರಧಾನಿ ಇದ್ದಾಗ ಕೂಡ ಒಂದು ಪರಮಾಣು ಸ್ಫೋಟವನ್ನು ನಡೆಸಿದರು. ಅದಕ್ಕೆ ನಗುವ ಬುದ್ಧ ಅಂತ ಹೆಸರಿಟ್ಟಿದ್ದರು. ಆ ನಗುವ ಬುದ್ಧ ಅಂತ ಹೆಸರಿಟ್ಟು ಬಹಳ ವಿವಾದ ಕೂಡ ಆಗಿತ್ತು. ಆದರೆ ಇನ್ನು 25 ವರ್ಷ ಅಷ್ಟೇ ಆಗಿದ್ದು. ಆಗಲೇ ನಗುವ ಬುದ್ಧವನ್ನು ಮೂಲೆಗಾಕಿ ಇಂದಿರಾ ಗಾಂಧಿಯವರು ಮಾಡಿಸಿದ್ದ ಶಕ್ತಿ ಸ್ಫೋಟವೇ ವಾಜಪೇಯಿಯವರು ಮಾಡಿದ್ದಂಥ ಹಸಿ ಸುಳ್ಳನ್ನು ಈಗ ಪತ್ರಿಕೆಗಳು ಬರಿತಾ ಇವೆ. ನಿನ್ನೆ ಪ್ರಧಾನಿ ಮೋದಿಯವರು ಕೂಡ ಅದನ್ನೇ ಹೇಳಿದ್ದಾರೆ. ಇದು ಯಾಕಪ್ಪ ಬೇಕು? ಇದ್ದದ್ದನ್ನು ಇದ್ದಂತೆ ಹೇಳುವ ಬದಲು ಇಲ್ಲದ್ದನ್ನು ಹೇಳಿಬಿಟ್ಟು ಸಿಕ್ಕಿಕೊಳ್ಳುವುದು ಯಾಕೆ ಅನ್ನೋದೊಂದು ನಮಗಂತೂ ಗೊತ್ತಾಗೋದಿಲ್ಲ. ಇವೆಲ್ಲದರ ನಡುವೆ ವಿದೇಶಗಳನ್ನು ಗಮನಿಸುವಾಗ ದೊಡ್ಡ ದೊಡ್ಡ ಗಲಾಟೆಗಳೇ. ಮೊಜಾಂಬಿಕ್ ದೇಶದಲ್ಲಿ ಕಳೆದ ಅಕ್ಟೋಬರ್ನಲ್ಲಿ ಚುನಾವಣೆ ನಡೆದು ಆಳುವ ಪಕ್ಷದ ಡೇನಿಯಲ್ ಅವರು ಮತ್ತೆ ಗೆದ್ದಿದ್ದರು. ಅದು ದೊಡ್ಡ ಹಿಂಸಾಚಾರಕ್ಕೆ ಕಾರಣವಾಗಿ ನಗರದೆಲ್ಲೆಡೆ ಹಿಂಸಾಚಾರ ಆಗಾಗ 3 ತಿಂಗಳಿನಿಂದ 2.5 ತಿಂಗಳಿಂದ ಹಿಂಸಾಚಾರ ನಡೆಯುತ್ತಲೇ ಇದೆ. 251 ಜನರು ರಾಜಕೀಯ ಹಿಂಸಾಚಾರಕ್ಕೆ 3 ತಿಂಗಳಲ್ಲಿ ನಡೆದಿದೆ. ನಿನ್ನೆ ಮತ್ತೆ ಹಿಂಸಾಚಾರ ಭುಗಿಲೆದ್ದು ಪೊಲೀಸರ ಸಹಿತ 21 ಜನರು ಮೊಜಾಂಬಿಕ್ನಲ್ಲಿ ಸಾವು ಕಂಡಿದ್ದಾರೆ. ಹಾಗೂ ರಾಜಕೀಯ ಹಿಂಸಾಚಾರ ಎನ್ನುವಂಥದ್ದು ಇಂದು ಜಗತ್ತಿನಲ್ಲಿ ಒಂದು ಸಾಧಾರಣ ವಿಷಯ ಎನ್ನುವಂತೆ ನಡೆಯುತ್ತಿರುವುದು ದೊಡ್ಡ ನಾಚಿಕೆಗೇಡಿನ ಸಂಗತಿಯಾಗಿದೆ. ಕ್ರಿಸ್ಮಸ್ ಸಮಯದಲ್ಲಿ ಯಾವಾಗಲೂ ಕೂಡ ಶಾಂತಿ ಶಾಂತಿ ಎನ್ನುವಂಥ ಪ್ರವಚನವನ್ನು ಮಾಡ್ತಾರೆ. ಹಾಗೂ ಜೀಸಸ್ನ ಭಾಷೆಯೇ ಶಾಂತಿ ಎಂದು, ದೇವರ ಭಾಷೆಯೇ ಶಾಂತಿ ಎಂದು ಭಾಷಣಗಳು ಕೂಡ ಕೇಳಿಬರ್ತವೆ. ಆದರೆ ಜಗತ್ತು ಬಾಣಲೆಯಿಂದ ಬೆಂಕಿಗೆ ಬೀಳುವುದು, ಬೆಂಕಿ ಉರಿಯುವುದು ನಿತ್ಯವೂ ನಡೆಯುತ್ತಿದೆ. ನಿನ್ನೆ ಪಾಕಿಸ್ತಾನ ಕೂಡ ಅಫ್ಘಾನಿಸ್ತಾನದ ಮೇಲೆ ವಾಯುದಾಳಿ ನಡೆಸಿದೆ. ಅಫ್ಘಾನಿಸ್ತಾನದ ಮೇಲೆ ನಡೆಸಿದ ವಾಯುದಾಳಿಯಲ್ಲಿ 15 ಜನ ಸತ್ತಿದ್ದಾರೆ ಹಾಗೂ ಹಲವರು ಜನರು ಗಾಯಗೊಂಡಿದ್ದಾರೆ. ಇದರ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಾಗಿ ಅಫ್ಘಾನಿಸ್ತಾನ ಹೇಳಿದೆ. ಇದರರ್ಥ ಏನು? ಹಿಂಸಾಚಾರ ಮುಂದುವರಿಯುತ್ತದೆ, ಅದಕ್ಕೆ ಕೊನೆ ಇಲ್ಲ. ಬಾಂಗ್ಲಾದೇಶದಲ್ಲೇ ನೋಡಿ, ಹಿಂದೂಗಳ ಮೇಲೆ ಮಾತ್ರವಲ್ಲ, ಅಲ್ಲಿರುವ ಎಲ್ಲ ಅಲ್ಪಸಂಖ್ಯಾತರ ಮೇಲೆ, ಕ್ರಿಶ್ಚಿಯನ್ರಿರ್ಬೋದು, ಜೈನರಿರ್ಬೋದು, ಬೌದ್ಧರಿರ್ಬೋದು, ಅವರ ಮೇಲೆ ದಾಳಿಗಳಾಗ್ತಾ ಇದ್ದಾವೆ. ಅಲ್ಲಿನ ಮಧ್ಯಂತರ ಸರ್ಕಾರ, ಇನ್ನೂ ಅದು ಚುನಾಯಿತ ಸರ್ಕಾರ ಇಲ್ಲ, ಮಧ್ಯಂತರ ಸರ್ಕಾರ ಇದನ್ನು ಯಾವುದನ್ನು ತಡೀಲಿಕ್ಕೆ ಆಗ್ತಾ ಇಲ್ಲ. ಆದರೆ ಹೇಳಿಕೆಗಳನ್ನು ನೀಡ್ತಿದೆ. ಎಲ್ಲ ಧರ್ಮದವರಿಗೂ, ಎಲ್ಲ ಧರ್ಮದವರ ಬದುಕು ಹಕ್ಕನ್ನು ಮನ್ನಿಸಲಾಗುವುದನ್ನುವಂಥ ಹೇಳಿಕೆಯನ್ನೇನೋ ನೋಡ್ತಾ ಕೊಟ್ಟಿದ್ದಾರೆ. ಆದರೆ ಅದರಿಂದ ಯಾವುದೇ ರೀತಿಯ ಫಲವಂತೂ ಕಂಡು ಬರ್ತಾ ಇಲ್ಲ. ಇನ್ನು ಕನ್ನಡದ ನಟ ಸಾರ್ವಭೌಮ ಆಗಿದ್ದಂಥ ರಾಜ್ಕುಮಾರ್ ಅವರ ಮಗ ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದವರು. ಇತ್ತೀಚೆಗೆ ಅವರ ಸಿನಿಮಾ ಒಂದು ರಣಗಲ್ ಅಂತ ಯಶಸ್ವಿಯಾಗಿತ್ತು, ಚಿತ್ರ ಯಶಸ್ವಿಯಾಗಿತ್ತು. ಆದರೆ ಅದರಲ್ಲಿ ಕೂಡ ಈ ರಕ್ತಪಾತ ಇವೆಲ್ಲ ಬಹಳ ಇತ್ತು. ಈ ಇತ್ತೀಚಿನ ಸಿನಿಮಾಗಳಲ್ಲಿ ಅದೊಂದು ರಕ್ತಪಾತ, ಹೊಡೆದಾಟ ಬಹಳ ಇರುವಂಥ ಆ ಸಿನಿಮಾದಲ್ಲಿ ಕೂಡ ಇತ್ತು. ಅದೆಲ್ಲ ವಿಷಯವೇಗ 60 ವರ್ಷವನ್ನು ಆವಾಗಲೇ ದಾಟಿರುವಂಥ ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ಗೆ, ಮೂತ್ರಪಿಂಡದ ಕ್ಯಾನ್ಸರ್ಗೆ ಒಳಗಾಗಿದ್ದರು. ಅವರನ್ನು ಮಿಯಾಮಿ ಕ್ಯಾನ್ಸರ್ ಸೆಂಟರ್ನಲ್ಲಿ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಿಯಾಮಿ ಕ್ಯಾನ್ಸರ್ ಸೆಂಟರ್ನಲ್ಲಿ ಅವರಿಗೆ ಡಿಸೆಂಬರ್ 24 ಅಂದರೆ ನಿನ್ನೆ ಅಂದರೆ ನಮ್ಮ ದೇಶದಲ್ಲಿ ನಿನ್ನೆ ಮಧ್ಯರಾತ್ರಿ ಆಗಿರ್ತದೆ. ಮಧ್ಯರಾತ್ರಿ ಹೊತ್ತಿಗೆ ಯಶಸ್ವಿಯಾಗಿ 6 ಗಂಟೆಗಳ ಶಸ್ತ್ರಚಿಕಿತ್ಸೆಯಲ್ಲಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ, ಗುಣಮುಖರಾಗುತ್ತಿದ್ದಾರೆ ಎನ್ನುವಂಥ ಮಾತನ್ನು ಶಿವರಾಜ್ ಕುಮಾರ್ ಅವರ ಪತ್ನಿಯಾಗಿರುವಂಥ ಗೀತಾ ಶಿವರಾಜ್ ಕುಮಾರ್ ಹಾಗೂ ಅವರ ಭಾವ ಆಗಿರುವಂಥ ಕರ್ನಾಟಕದ ಮಂತ್ರಿಯೂ ಆಗಿರುವಂಥ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಹಾಗಾಗಿ ಶಿವರಾಜ್ ಕುಮಾರ್ ಅವರು ಮತ್ತೆ ಗುಣಮುಖರಾಗಿ ಕನ್ನಡದಲ್ಲಿ ಮತ್ತೆ ನಟಿಸಬಹುದು ಅಂತ. ಯಾಕಂತೇಳಿದರೆ ಇವಾಗ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಅನೌನ್ಸ್ ಆಗಿರುವಂಥ ಚಿತ್ರಗಳ ಪಟ್ಟಿಗಳನ್ನು ನೋಡಿದರೆ ಶಿವರಾಜ್ ಕುಮಾರ್ ಇನ್ನು 10 ವರ್ಷ ಕೂಡ ಪುರ್ಸೋತಿಲ್ಲ. ಅಷ್ಟೊಂದು ಚಿತ್ರಗಳು ಅವರ ಹೆಸರಿನಲ್ಲಿ ಅನೌನ್ಸ್ ಆಗಿ, ಅದೇ ಅವರ ಕನ್ನಡದ ನಟರುಗಳ ವಿಷಯದಲ್ಲಿ ಶಿವರಾಜ್ ಕುಮಾರ್ ಅವರ ದೊಡ್ಡ ವಿಶೇಷ ಅಂದರೆ ಅವರ ಸಿನಿಮಾ ಮುಗಿಯೋದಕ್ಕೆ ಮುಂಚೆ ಅನೌನ್ಸ್ ಆಗ್ತಾನೆ ಇರ್ತದೆ. ಸುಮಾರು 10-15 ಪಿಕ್ಚರ್ಗಳು ಈಗ ಅನೌನ್ಸ್ ಆಗಿಲ್ಲ. ಅವೆಲ್ಲ ಮುಗಿಬೇಕಾದ್ರೆ ಇನ್ನೂ 10 ವರ್ಷ ಅವರು ದುಡಿಬೇಕಾಗಿರ್ತದೆ. ಆದರೆ ಅವರ ಆರೋಗ್ಯ ಇವಾಗ ಹಿಂದಿನಂತೆ ಇಲ್ಲ. ಆದ್ದರಿಂದ ವಯಸ್ಸು ಆಗಿರುವುದರಿಂದ ಅದು ಎಷ್ಟರ ಮಟ್ಟಿಗೆ ಸಾಧ್ಯವಾಗ್ತದೆ ಎನ್ನುವಂಥ ಮುಂದಿನ ದಿನಗಳಲ್ಲಿ ಹೊರಡಬೇಕಾಗ್ತದೆ.
ಇಷ್ಟು ಹೇಳುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ತಮಗೆಲ್ಲ ಮಾಡ್ತಾ ಇದ್ದಾನೆ ಒಂದು ದೊಡ್ಡ ನಮಸ್ಕಾರ. ನೋಡ್ತಾ ಇರಿ V4 ನ್ಯೂಸ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಅಂತ ಹೇಳುತ್ತಾ ಮಾಡ್ತಾ ಇದ್ದೇನೆ ಮತ್ತೊಂದು ನಮಸ್ಕಾರ.